ನಮಸ್ಕಾರ ವೀಕ್ಷಕರೇ, ನಮ್ಮ ಜೊತೆ ಮಾಜಿ ಸಚಿವರಾಗಿರ್ತಕ್ಕಂಥ ಹಾಗೂ ದೇವದುರ್ಗದ ಮಾಜಿ ಶಾಸಕರಾಗಿರ್ತಕ್ಕಂಥ ಕೆ ಶಿವನಗೌಡ ನಾಯಕರಿದ್ದಾರೆ. ಅವ್ರನ್ನ ಮಾತಾಡ್ಸೋಣ ಬನ್ನಿ. ಸರ್, ಪ್ರಚಾರ ಹೆಂಗ್ ನಡೀತಾ ಇದೆ ದಾವಣಗೆರೆ ದಕ್ಷಿಣದಲ್ಲಿ? ದಾವಣಗೆರೆ ದಕ್ಷಿಣದಲ್ಲಿ ಇಡೀ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು, ಹಿಂದೂ ಸಂಘಟನೆಗಳು, ವಿಶ್ವ ಹಿಂದೂ ಪರಿಷತ್ ಜನ, ಹಾಗೇನೆ ಅಹಿಂದ ವರ್ಗದ ಜನ, ಹಾಗೇನೆ ಮುಂದುವರಿದ ಸಮಾಜದ ಜನ, ಮತ್ತೆ ಈ ಒಳ ಮೀಸಲಾತಿಯಿಂದ ಪೆಟ್ಟು ತಿಂದಿರ್ತಕ್ಕಂಥ ಶೋಷಿತ ಸಮುದಾಯದ ಜನ, ಹೀಗೆ ಸರ್ವರೆಲ್ಲರೂ ಕೂಡ ಈ ಚುನಾವಣೆಯಲ್ಲಿ ನಮ್ಮನ್ನು ಬೆಂಬಲಿಸ್ತಾ ಇದ್ದಾರೆ. ಈ ಚುನಾವಣೆ ವಿಶೇಷ ಏನು ಅಂತಂದ್ರೆ, ಬಡವ ಮತ್ತು ಶ್ರೀಮಂತ ಅಂತಕ್ಕಂಥ ಹೆಸರಿನ ಮೇಲೆ ಚುನಾವಣೆ ನಡೆದಿದೆ. ನಾವೆಲ್ಲ ಬಡವರ ಸಾಲಿನಲ್ಲಿ ನಮ್ಮ ಶ್ರೀನಿವಾಸ ದಾಸ್ ಕರಿಯಪ್ಪ ಅವರು, ಶ್ರೀಮಂತರ ಸಾಲಿನಲ್ಲಿ ಆ ಕಡೆ ಹೆಸರು ಸಮರ್ಥ, ಸ್ಪರ್ಧೆಗೆ ಅಸಮರ್ಥ ಅವರು ಅಭ್ಯರ್ಥಿಯಾಗಿದ್ದಾರೆ. ನಡೆದಿದೆ, ಚೆನ್ನಾಗಿ ನಡೆದಿದೆ, ಜನ ರೆಸ್ಪಾನ್ಸ್ ಇದೆ. ಒಂದು ಬಾರಿ ಬದಲಾವಣೆ ಮಾಡಬೇಕು, ಯಾಕಂದ್ರೆ 70 ವರ್ಷಗಳಿಂದ ನಿರಂತರವಾಗಿ ಒಂದೇ ಕುಟುಂಬ ಆಡಳಿತ ಮಾಡ್ತಾ ಇದೆ ದಾವಣಗೆರೆ ನಗರದಲ್ಲಿ ಅನ್ನ ಬೇಜಾರು ಜನರ ಮನಸ್ಸಲ್ಲಿದೆ. ಮತ್ತು ಎಲ್ಲಾ ವರ್ಗದ ಜನರ ಒಲವು ಭಾರತೀಯ ಜನತಾ ಪಾರ್ಟಿ ಕಡೆ ಈ ಬಾರಿ ವ್ಯಕ್ತ ಆಗ್ತಾ ಇದೆ. ಒಂದು ಕೊನೆಗೆ ಹೇಳ್ತಾರೆ, ಈ ಜನ ಇಲ್ಲ, ಅವರು ಸಿಕ್ಕಾಪಟ್ಟೆ ದುಡ್ಡು ಚೆಲ್ತಾರೆ, ದುಡ್ಡಿನ ಮುಖಾಂತರ ಮತದಾರರನ್ನ ಖರೀದಿ ಮಾಡ್ತಾರೆ ಅಂತಕ್ಕಂಥದ್ದೊಂದು ಹವಾ ಇದೆ. ಹವಾ ಅದು ಒಂದೇ ಇರೋದು, ಹವಾ ಓನ್ಲಿ ಒನ್, ದುಡ್ಡಿಂದ ಮತದಾರನ ಖರೀದಿ ಮಾಡ್ತಾರೆ ಅನ್ನೋಂಥದ್ದು ಹವಾ. ಬಿಟ್ರೆ ಬೇರೆ ಯಾವುದೇ ಹವಾ ಇಲ್ಲಿಲ್ಲ. ಅವ್ರ ಹವಾ ಇಲ್ಲ, ಕಾಂಗ್ರೆಸ್ನ ಹವಾ ಇಲ್ಲ ಇಲ್ಲಿ. ಮತ್ತೆ ಒಂದ್ ಕಡೆ ಅಲ್ಪಸಂಖ್ಯಾತ ಬಂಧುಗಳು ರೋಷಿ ಹೋಗಿದ್ದಾರೆ. ಇದೆಲ್ಲ ಫ್ಯಾಕ್ಟ್ಸ್ ಇದೆ. ಎಲ್ಲ ಫ್ಯಾಕ್ಟ್ಸ್ ಅಲ್ಲೂ ಅವ್ರಿಗೆ ನೆಗೆಟಿವ್ ಇದೆ. ಎಲ್ಲ ಫ್ಯಾಕ್ಟ್ಸ್ ಅಲ್ಲಿ ಅವ್ರ ಕ್ಯಾನೋಸ್ಗೆ ಹೋದ್ರೆ ಜನ ಗೆರವ್ ಆಗ್ತಾ ಇದ್ದಾರೆ. ಮಗ ಕ್ಯಾನೋಸ್ಗೆ ಹೋದ್ರೆ 100 ಸಮಸ್ಯೆಗಳ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಮಲ್ಲಿಕಾರ್ಜುನ್ ಅವರು ಹೋದ್ರೆ ನೀವು ಉತ್ತರದಲ್ಲಿ ಮಾಡಿರೋ ಅಭಿವೃದ್ಧಿ ದಕ್ಷಿಣದಲ್ಲಿ ಮಾಡಿಲ್ಲ ಅನ್ನೋದು ಇದೆ. ಒಂದಲ್ಲ, ಏನ್ ಹೊರಗೆ ಹೋದ್ರೂ ಅವ್ರಿಗೆ ಸಮಸ್ಯೆ ಇದೆ. ಅಂದ್ರೆ ಒಟ್ಟಾರೆ ಇಡೀ ಜನಸಮೂಹ ಅವ್ರ ವಿರುದ್ಧ ಸಿಡದೆ ಇದ್ದಿದೆ. ಮತ್ತೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಎಲ್ಲ ನಾಯಕರು ಒಗ್ಗೂಡಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದಕ್ಕಿಂತ ನಮಗೆ ಎಲ್ಲ ಸರ್ವಜಾತಿ ಸಮಾಜಗಳ ವಿವಿಧ ಸಂಘಟನೆಗಳ ಆಟೋ ಚಾಲಕರಿಂದ ಹಿಡಿದು ಕೂಲಿ ಮಾಡ್ತಕ್ಕಂಥ ವ್ಯಕ್ತಿಗಳಿಂದ ಹಿಡಿದು ರೈತಾಪಿ ವರ್ಗದಿಂದ ಹಿಡಿದು ಇವತ್ತು ಹೋಟೆಲ್ ಇರ್ತಕ್ಕಂಥ ಕಾರ್ಮಿಕರವರೆಗೂ ಕೂಡ ನಮಗೆ ಸಹಾಯ ಮಾಡ್ತಾ ಇದ್ದಾರೆ. ಒಬ್ರಂತಲ್ಲ, ಇವತ್ತು ಎಲ್ಲ ಆಲ್ ಆಂಗಲ್ ಇಂದ ನಮ್ಗೆ ಸಪೋರ್ಟಿವ್ ಸಿಗ್ತಾ ಇದೆ. ಹೀಗಾಗಿ ಈ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಒಂದು ಶಕ್ತಿ ಬರ್ತದೆ ಅಂತೇಳಿ ನಾವು ಅನ್ಕೊಂಡಿದ್ದೀವಿ. ವಿಶೇಷವಾದ ಪೆಟ್ಟು ರಾಜ್ಯ ಸರ್ಕಾರದ ವಿರುದ್ಧ ಒಳ ಮೀಸಲಾತಿಯ ನೋವು ಶೋಷಿತರಲ್ಲಿ, ದಲಿತರಲ್ಲಿ ಆಕ್ರೋಶ ವ್ಯಕ್ತ ಆಗ್ತದೆ. ಅವ್ರದ್ದು ಒಂದೇ ಅಜೆಂಡಾ, ಕಾಂಗ್ರೆಸ್ ಸೋಲಿಸ್ಬೇಕು. ಬರೀ ದಾವಣಗೆರೆಯಲ್ಲಿ ಅಲ್ಲ, ದಾವಣಗೆರೆ ನಗರದ ಇಲ್ಲಿ ಅಲ್ಲದೇನೆ ಇವನ್ ಬಾಗಲಕೋಟ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಶೋಷಿತರ ಆಕ್ರೋಶ ಇದೆ. ಒಳ ಮೀಸಲಾತಿಯಲ್ಲಿ ರಾಜ್ಯ ಸರ್ಕಾರ ಅನ್ಯಾಯ ಮಾಡಿದೆ. ಇದರ ವಿರುದ್ಧ ಎರಡು ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಕಾಂಗ್ರೆಸ್ ಅನ್ನು ಸೋಲಿಸಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ಬೇಕು ಅಂತೇಳಿ ಇಡೀ ರಾಜ್ಯದ ಶೋಷಿತ ವರ್ಗದ ಆಕ್ರೋಶ ಇದೆ. ಮತ್ತೆ ಅವರೆಲ್ಲ ಬಂದ್ ಕೆಲಸ ಮಾಡ್ತಾ ಇದ್ದಾರೆ. ಅದು ಕೂಡ ಭಾರತೀಯ ಜನತಾ ಪಾರ್ಟಿಗೆ ವರದಾನ ಆಗುತ್ತೆ. ಕುಟುಂಬ ರಾಜಕಾರಣ, ಶ್ರೀಮಂತರ ವಿರುದ್ಧ ಇದು ಹೋರಾಟ, ಇಲ್ಲಿ ಬಡವರಿಗೆ ಜಯವಾಗುತ್ತೆ ಅನ್ನೋಂಥದ್ದು ನನ್ನ ಅಭಿಪ್ರಾಯ. ಸರ್, ನಮ್ಮ ತಾತ ದಾವಣಗೆರೆನ ತುಂಬಾ ಚಂದ ಅಭಿವೃದ್ಧಿ ಮಾಡಿದ್ದಾರೆ, ಅದು ಸಾಕು ನಾನು ಗೆಲ್ಲೋದಕ್ಕೆ ಅಂತಾರೆ ಸಮರ್ಥ ಅವರು. ಅಲ್ಲ, ಅದು ಅವ್ರಿಗೆ ಇರ್ಬೋದು. ಆದ್ರೆ ಒಬ್ಬ ಕುಟುಂಬಕ್ಕೆ ಎಷ್ಟು ವರ್ಷ ಅಂತ ಅಧಿಕಾರ ಕೊಡೋದು? 1947 ನಂತರ ನೀವೇ ಅಧಿಕಾರದಲ್ಲಿರೋದು. 70 ವರ್ಷ ನೀವು ಆಳ್ವಿಕೆ ಮಾಡಿದಿರಿ. ನೀವು ತಾತ 80 ವರ್ಷ ಬದುಕಿ ಅಕಾಲಿಕವಾಗಿ ಮರಣ ಹೊಂದಿದ್ರು. ಅವ್ರ ನಂತರ ಮಲ್ಲಿಕಾರ್ಜುನ್ ಮಗ 40 ವರ್ಷದಿಂದ ಅಧಿಕಾರ ಮಾಡ್ತಾ ಇದ್ದಾನೆ. ಅಪ್ಪ 60 ವರ್ಷ ಮಾಡಿದ್ದಾನೆ. ಮತ್ತೆ ಮಲ್ಲಿಕಾರ್ಜುನ್ ಅವ್ರ ಮಡದಿ ಕೂಡ ಸಂಸದರಿದ್ದಾರೆ. ಒಂದು ಮನೆಗೆ 4ನೇ ಅಧಿಕಾರ ಯಾಕೆ ಬೇಕು? 4ನೇ ಅಧಿಕಾರ ಕೊಡಕೂಡದು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬಾಬಾ ಸಾಹೇಬ್ರು ಏನ್ ಹೇಳಿದ್ದಾರೆ? ಬಾಬಾ ಸಾಹೇಬ್ರು ಒಂದು ಮಾತನ್ನ ಹೇಳ್ತಾನೆ, ಮಹಾರಾಜನ ಮಗನಿಗೆ ಅಧಿಕಾರ ಕೊಡೋದು ಸ್ವತಂತ್ರ ಹಿಂದಿನ ಕಾಲದಲ್ಲಿತ್ತು.
ಈ ಪ್ರಜಾಪ್ರಭುತ್ವ ವ್ಯವಸ್ಥೆ, ಸಂವಿಧಾನದ ವ್ಯವಸ್ಥೆ ಯಾವಾಗ ಜಾರಿಗೆ ಬಂತೋ ಮತದಾನದ ವ್ಯವಸ್ಥೆಯಲ್ಲಿ ಯಾರಿಗೆ ಅಧಿಕಾರ ಕೊಡಬೇಕಂತಿದೆ. ಮೊದಲು ರಾಜ ಆದ್ಮೇಲೆ ರಾಜನ್ ಮಗನಿಗೆ ಅಧಿಕಾರ ಕೊಡಬೇಕಂತಿತ್ತು. ನಾನು ಮತದಾನದ ಶಕ್ತಿಯನ್ನ ಈ ನಾಡಿನ ಜನರಿಗೆ ಕೊಟ್ಟಿದ್ದೇನೆ. ಆ ಮತದಾನದ ಶಕ್ತಿಯಿಂದ ಪ್ರಜಾಪ್ರಭುತ್ವದಲ್ಲಿ ಜನಸಾಮಾನ್ಯರು ಕೂಡ ಅಧಿಕಾರಕ್ಕೆ ತರುವಂತ ಶಕ್ತಿ ಮತದಾರರಿಗಿದೆ ಅಂತ ಹೇಳಿ ಸಂವಿಧಾನದಲ್ಲಿ ಬಾಬಾ ಸಾಹೇಬರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಸಂವಿಧಾನದ ಅನುಸಾರ ಇವತ್ತು ಸಂವಿಧಾನವನ್ನ ವಿರೋಧಿಸ್ತಕ್ಕಂಥ ಕೆಲಸವನ್ನ ಕಾಂಗ್ರೆಸ್ನವ್ರು ಮಾಡಿದ್ದಾರೆ. ಸಂವಿಧಾನವನ್ನ ಎತ್ತಿಡಿತಕ್ಕಂಥ ಕೆಲಸ ಒಬ್ಬ ಸಾಮಾನ್ಯ ಬಡವನಿಗೆ ಟಿಕೆಟ್ ಕೊಟ್ಟು ಭಾರತೀಯ ಜನತಾ ಪಾರ್ಟಿ ಪಾಲನೆ ಮಾಡಿದೆ. ಸಂವಿಧಾನದ ವಿರುದ್ಧವಾಗಿ ಕುಟುಂಬ ರಾಜಕಾರಣಕ್ಕೆ ಒತ್ತು ಕೊಟ್ಟು ಶ್ರೀಮಂತರಿಗೆ ಪ್ರಾತಿನಿಧ್ಯ ಕಾಂಗ್ರೆಸ್ ಕೊಟ್ಟಿದೆ. ವ್ಯತ್ಯಾಸ ಜನ ಗಮನಿಸ್ತಾ ಇದ್ದಾರೆ. ಹೀಗಾಗಿ ಅವ್ರು ಎಷ್ಟೇ ಕೊಡ್ಲಿ, ಅವ್ರು ಹೇಳ್ತಾ ಇದ್ದಾರೆ, ಈಗ ಒಬ್ಬ ಮತದಾರರಿಗೆ ನಾವು ಕನಿಷ್ಠ 10,000 ರೂಪಾಯಿಗಳನ್ನ ಕೊಟ್ಟು ಒಂದು ಮತವನ್ನ ಖರೀದಿ ಮಾಡ್ತೀವಿ ಅಂತಕ್ಕಂಥ ಆಲೋಚನೆಯಲ್ಲಿ ಶಾಮನೂರ್ ಕುಟುಂಬ ಇದೆ. ನನ್ನ ಅಭಿಪ್ರಾಯದಲ್ಲಿ ಒಂದು ಮತಕ್ಕೆ ಅವ್ರು 1 ಲಕ್ಷ ಕೊಟ್ಟರು ಕೂಡ ಈ ಬಾರಿ ಜನ ಅವ್ರಿಗೆ ಮತದಾನ ಮಾಡೋದಿಲ್ಲ. 1 ಲಕ್ಷ ಏನಾದ್ರು ಒಂದು ಮತಕ್ಕೆ 1 ಲಕ್ಷ ರೂಪಾಯಿ ಅವ್ರು ಕೊಟ್ಟರು ಕೂಡ ಹಣವನ್ನ ಮತದಾರರು ತಗೊಂಡು ಮತದಾನ ಬೇರೆ ಪಾರ್ಟಿ ಮಾಡ್ತಾರೆ. ಅವ್ರ ವಿರುದ್ಧವಾಗಿ ಮತ ಹಾಕ್ತಾರೆ. ಅದು ನಮ್ಗಾಗ್ತಾರೋ ಇನ್ನೊಬ್ರಿಗೆ ಆಗ್ತಾರೋ ಗೊತ್ತಿಲ್ಲ, ಆದ್ರೆ ಅವ್ರ ವಿರುದ್ಧ ಅಂತೂ ಮತ ಹಾಕ್ತಾರೆ. ನಾವು ಗ್ಯಾರಂಟಿಗಳನ್ನ ಕೊಡ್ತಾ ಇದೀವಿ. 5 kg ಅಲ್ಲ 10 kg ಅಕ್ಕಿ ನಾವು ಕೊಡ್ತಾ ಇದೀವಿ. ಜನರಿಗೆ ಲಾಭ ಆಗ್ತಾ ಇದೆ. ಗೃಹಲಕ್ಷ್ಮಿ ಹಣ ಆಗ್ತಾ ಇದೀವಿ, ಯುವಕರಿಗೆ ಹಣ ಕೊಡ್ತಾ ಇದೀವಿ ಅಂತ ಕಾಂಗ್ರೆಸ್ನವ್ರು ಹೇಳ್ತಾರೆ. ಈಗ ನೋಡಿ, ನೀವೆಲ್ಲ ಪಾಪ ರಾಜ್ಯ ಸರ್ಕಾರ ಗ್ಯಾರಂಟಿ ಕೊಡ್ತಾ ಇದ್ದೀವಿ ಅಂತ ಹೇಳ್ತೀವಿ. ಏನ್ ಮಾಡ್ತಾ ಇದ್ದೀರಿ ನೀವು? ಇವತ್ತು ರಾಜ್ಯದ್ದು ಹಣಕಾಸಿನ ಸ್ಥಿತಿಗತಿ ಎಲ್ಲಿಗೆ ತಗೊಂಡೋಗಿದ್ದೀರಿ? ಈಗ ಏನಾಗುತ್ತೆ, ಮನಿ ಸಂಸಾರ ಚೆನ್ನಾಗಿ ಮಾಡ್ರಪ್ಪ ಅಂತೇಳಿ ಒಬ್ಬ ಮನುಷ್ಯನಿಗೆ, ಯಾರ್ಯಾದ್ರು ಮನಿ ಹಿರಿಯನಿಗೆ ಬಿಟ್ಟು ಕೊಟ್ರೆ ಆ ಮನಿ ಹಿರಿಯ ಒಬ್ಬ ಕಿರಿಯ ಸೋದರ ಮನಿ ಸಂಸಾರ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ, ಇಲ್ಲಪ್ಪ ನಾನು ಮನಿ ಸಂಸಾರ ಮಾಡೋದು ಸಾಕು, ನೀನ್ ಮಾಡು ಅಂತೇಳಿ ಹಿರಿಯನಿಗೆ ಬಿಟ್ಟು ಕೊಟ್ಟ ಹೋದಾಗ ಅವನು ಇಡೀ ಮನಿ ಮೇಲೆ ನಿಮ್ಗೆ ಸಾವಿರಾರು ಕೋಟಿ ಸಾಲ ಮಾಡಿದ್ರೆ ಅವ್ನು ನಿಜವಾದ ಆರ್ಥಿಕ ತಜ್ಞನೋ ಅವನು, ಅಥವಾ ನಿಜವಾದ ಕರ್ನಾಟಕವನ್ನ ಉದ್ಧಾರ ಮಾಡ್ತಕ್ಕಂಥ ವ್ಯಕ್ತಿನ? ಈಗ 8.5 ಲಕ್ಷ ಕೋಟಿ ಕರ್ನಾಟಕ ಜನರ ಮೇಲೆ ಸಾಲ ಮಾಡಿದ್ದೀರಿ. ನೀವು 8.5 ಲಕ್ಷ ಕೋಟಿ ಸಾಲ ಮಾಡಿ ನಾನು ಗ್ಯಾರಂಟಿ ಕೊಡ್ತೀನಿ, ಜನರಿಗೆ ದುಡ್ಡು ಕೊಡ್ತೀನಿ, ಅಕ್ಕಿ ಕೊಡ್ತೀನಿ, ಅನ್ನ ಕೊಡ್ತೀನಿ ಅಂತ ಹೇಳೋದು ಎಷ್ಟರ ಮಟ್ಟಿಗೆ ಸರಿ? ನೀವು ಸಾಲ ಮಾಡದೇನೆ ಏನಾದರೂ ನೀವು ಆರ್ಥಿಕ ಪರಿಸ್ಥಿತಿನ ಸರಿದಾರಿಗೆ ತಂದು ಸಾಲ ಮಾಡದೇನೆ ನೀನು ಇವೆಲ್ಲ ಗ್ಯಾರಂಟಿ ನೀವು ಕೊಡೋದಾಗಿದ್ರೆ ನಿಮ್ಮನ್ನ ನಾವು ನಿಜವಾಗ್ಲೂ ಅಪ್ರಿಸೆಟ್ ಮಾಡ್ತಿದ್ವಿ. ಇಡೀ ಸಾಲ ಇವತ್ತು ಹುಟ್ಟಿದ ಮಗುವಿಗೂ ಕೂಡ ಅದು ಎಷ್ಟು ಅಲ್ಲಲ್ಲ, ನನ್ನ ಪ್ರಕಾರ ಇನ್ನೂ ಜಾಸ್ತಿ ಬರ್ತಾ ಇದೆ ಅಂತ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವ್ರು ಹೇಳ್ತಾ ಇದ್ರು. ಈ ರೀತಿ ನೀವು ಸಾಲ ಮಾಡಿ ಗ್ಯಾರಂಟಿ ಕೊಡೋದಾದ್ರೆ ಯಾರಾದ್ರೂ ಇದನ್ನ, ನೀವಲ್ಲ ಯಾರಾದ್ರೂ ಇವತ್ತು ಒಬ್ಬ ಯಾರು ಕುಂತರ್ನು ಕೂಡ ಸಾಲ ಮಾಡಿ ಸರ್ಕಾರ ನಡೆಸಕ್ಕ ನೀವೇನ್ ಬೇಕಿಲ್ಲ, ಯಾರಾದ್ರೂ ಕುಂತ ನಡೆಸ್ತಾರೆ. ಅದು ನಿಮಗ್ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ನಾವು ಗ್ಯಾರಂಟಿ ಕೊಡ್ತಾ ಇದೀವಿ, ಗ್ಯಾರಂಟಿ ಕೊಡಿ. ಏನಪ್ಪ ನೀವು ಮಾಡ್ತಾ ಇದೀರಿ? ಇಡೀ ಗ್ಯಾರಂಟಿ ಕೊಟ್ಟು ಎಲ್ಲರನ್ನ ನೀವು ಇವತ್ತು ಬೀದಿಗೆ ತಂದಿದ್ದೀರಿ. ಯಾರು ಉದ್ಯೋಗ ಮಾಡ್ಕೊಂಡು ತಿನ್ಬೇಕು ಅನ್ನೋ ಪರಿಸ್ಥಿತಿಯಲ್ಲಿಲ್ಲ. ಜನರಿಗೆ ದುಡಿಮೆ ಮಾಡ್ಲಿಕ್ಕೆ ಅವಕಾಶ ಮಾಡಿ ಕೊಡ್ಬೇಕು. ಗ್ಯಾರಂಟಿ ಕೊಡದೇನೆ ನೀರಾವರಿ ಮಾಡ್ರಿ, ರಸ್ತೆಗಳು ಮಾಡ್ರಿ, ಡೆವಲಪ್ಮೆಂಟ್ ಮಾಡ್ರಿ, ಎಜುಕೇಶನ್ಗೆ ಇಂಪಾರ್ಟೆನ್ಸ್ ಕೊಡ್ರಿ. ಈಗ ನೋಡ್ರಿ, 3 ಲಕ್ಷ ಜನ ಅರ್ಜಿ ಹಾಕಿದ್ದಾರೆ ಹಾಸ್ಟೆಲ್ಗಳಿಗೆ. ಸ್ಟೂಡೆಂಟ್ಸ್ ಹಾಸ್ಟೆಲ್ಸ್ ಇಲ್ಲ. ಒಂದೇ ಬಾರಿ 2,500 ಹಾಸ್ಟೆಲ್ಸ್ ಕೊಡ್ರಿ. ಧಾರವಾಡದಲ್ಲಿ ಒಂದೇ ಬಾರಿ 250 ಹಾಸ್ಟೆಲ್ ತೆಗೆದ್ರೆ ಇಡೀ ನಮ್ಮ ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಜನ ಧಾರವಾಡದಲ್ಲಿ ಸ್ಟಡಿ ಮಾಡ್ಲಿಕ್ಕೆ ಹೋಗ್ತಾರೆ. ಅಲ್ಲಿ 15,000 ಸ್ಟೂಡೆಂಟ್ಸಿಗೆ ಅಕಾಮಿಡೇಟ್ ಮಾಡಿಕೊಡ್ರಿ. ಬೆಂಗಳೂರಲ್ಲಿ SC ST ಬ್ಯಾಕ್ವರ್ಡ್ ಕ್ಲಾಸಸ್ಗೆ ಅಲ್ಲಿ 15,000 ಹುಡುಗರಿಗೆ ಅಕಾಮಿಡೇಟ್ ಮಾಡಿ. ನೀವು ಯಾವ ವ್ಯವಸ್ಥೆಯಲ್ಲಿ ಜನರಿಗೆ ಅನುಕೂಲ ಆಗ್ಲಿಕ್ಕೆ ಪ್ರಾತಿನಿಧ್ಯ ಕೊಡಬೇಕಂತಂದ್ರೆ ಗ್ಯಾರಂಟಿಗಳಿಂದಲ್ಲ. ಬಾಬಾ ಸಾಹೇಬರ ಆಶಯ ಏನಿತ್ತು? ಬಾಬಾ ಸಾಹೇಬರ ಆಶಯಗಳಿಗೆ ಅನುಗುಣವಾಗಿ ಸರ್ಕಾರಗಳು ಸ್ಪಂದಿಸಿದ್ರೆ ಅದು ನಿಜವಾದ ಆಡಳಿತ, ಅದು ಜನಪರ ಆಡಳಿತ. ಬಿಜೆಪಿ ಅವ್ರಿಗೆ ಮುಸ್ಲಿಮರು ಓಟ್ ಕೇಳೋದಕ್ಕೆ ಮುಖ ಇಲ್ಲ, ಬೇಕಿದ್ರೆ ಅವರೇ ಮುಸ್ಲಿಮರಿಗೆ ಟಿಕೆಟ್ ಕೊಡ್ಬೇಕಾಗಿತ್ತು ಅಂತ ಶಿವಲಿಂಗೇಗೌಡರು ಹೇಳ್ತಾ ಇದ್ರು. ಅಲ್ಲ ನೋಡಿ, ಈಗ ಅವ್ರವ್ರ ಚಟಕ್ಕೆ ಏನೇನೋ ಮಾತಾಡ್ತಾರೆ, ಅವ್ರ ತರ ನಾವು ಮಾತಾಡಕ್ಕಾಗಲ್ಲ. ಅಲ್ಲ, ನಾವ್ ಯಾವತ್ತೂ ಕೂಡ ಒಂದೇನಂದ್ರೆ, ಕೆಲವು ಜನ ಇರ್ತಾರೆ ನಮ್ಮಲ್ಲಿ ಕೂಡ, ಕೆಲವು ಜನ ಅವರಿಗೆ ಆ ಸಮುದಾಯದವ್ರಿಗೆ ಕೆಟ್ಟದಾಗಿ ಮಾತಾಡಿದ್ರೆ ಅವರಿಗೆ ಒಂದೇನೋ ಖುಷಿ. ನಾವಂತೂ ವ್ಯಕ್ತಿಗತವಾಗಿ ನಾವಾಗಿಲ್ಲ, ನಾವು ಭಾರತೀಯ ಜನತಾ ಪಾರ್ಟಿಯಲ್ಲಿ ಇದ್ದೀವಿ. ನಾವೆಂದೂ ಕೂಡ ಅಲ್ಪಸಂಖ್ಯಾತರ ವಿರೋಧಿಗಳು ನಾನಲ್ಲ.
ನಾನು ಅವ್ರನ್ನೆಂದೂ ವಿರೋಧಿಸೋದಿಲ್ಲ. ಅವ್ರ ಬಗ್ಗೆ ಪ್ರೀತಿ ವಿಶ್ವಾಸ ಇದೆ. ನಾವೆಲ್ಲ 4 ಬಾರಿ ಶಾಸನಸಭೆಗೆ ಜನ ನನ್ನ ಕ್ಷೇತ್ರದಿಂದ ಕಳಿಸಿದ್ರೆ ಇವನು ಅಲ್ಪಸಂಖ್ಯಾತರು ಕೂಡ ನಾನು ಭಾರತೀಯ ಜನತಾ ಪಾರ್ಟಿಯಿಂದ ಕಂಟೆಸ್ಟ್ ಮಾಡಿದ್ರೆ ಮತ ಹಾಕಿದ್ದಾರೆ. ಅದೆಲ್ಲ ಒಂದು ಅವ್ರವ್ರ ವ್ಯಕ್ತಿಗತ ಪರ್ಸನಲ್ ಇದಕ್ಕೆ ಬಳಕೆ ಮಾಡ್ಕೊಳ್ತಾರೆ. ಇಲ್ಲಿ ಅಲ್ಪಸಂಖ್ಯಾತರಲ್ಲಿ ಏನು ಆಕ್ರೋಶ ತುಂಬಿದೆ ಈ ದಾವಣಗೆರೆ ದಕ್ಷಿಣದಲ್ಲಿ ಅಂದ್ರೆ 70 ವರ್ಷ ಓಟ್ ಹಾಕಿದೀವಪ್ಪ ಒಂದು ಕುಟುಂಬಕ್ಕೆ, ಇನ್ನೂ ಅವ್ರೆ ಅಂದ್ರೆ ಹಾಗೆ ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಯಾರು ಅವ್ರ ಶಾಮನೂರು ಯಜಮಾನ್ರು ಏನಿದ್ರು ಇರ್ತಕ್ಕಂಥ ಸಂದರ್ಭದಲ್ಲಿ ವಿಡಿಯೋ ಇದೆ. ಲಾಸ್ಟ್ ಎಲೆಕ್ಷನ್ ಅಲ್ಲಿ ಹೇಳಿದ್ದಾರೆ ಅವ್ರು, ನೆಕ್ಸ್ಟ್ ಕಾಂಟೆಸ್ಟ್ ನಿಮಗೆ ಅವಕಾಶ ಕೊಡ್ತೀನಿ ಅಲ್ಪಸಂಖ್ಯಾತರಿಗೆ, ನಾನು ಮುಂದೆ ನಿಲ್ಲಲ್ಲ ಅಂತ ಮಾತು ಕೊಟ್ಟಿದ್ದಾರೆ. ಮಾತು ಅಜ್ಜ ಕೊಟ್ಟಿದ್ದಾನೆ, ಮಗ ಮತ್ತೆ ಸೊಸಿ ಮೊಮ್ಮಗ ತಪ್ಪಿದ್ದಾರೆ. ಕೊಟ್ಟು ಮಾತಿಗೆ ಅಲ್ಪಸಂಖ್ಯಾತರಿಗೆ ಮೋಸ ಮಾಡಿದ್ದಾರೆ ಇವರು. ಹಿಂಗಾಗಿ ಅವ್ರ ಆಕ್ರೋಶದಿಂದ ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅವರ ಆಕ್ರೋಶ ಸರಿ ಇದೆ, ಇವ್ರು ಕೊಟ್ಟು ಮಾತು ತಪ್ಪಿರ್ತಕ್ಕಂಥದ್ದಲ್ಲಿ ದ್ರೋಹ ಇದೆ. ಇದಾಗಿತ್ತು ಕೆ ಶಿವನಗೌಡ ನಾಯಕರ ಮಾತು. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ರಾಜಶೇಖರ್ ಜಾಗೀರ್ದಾರ್, ನೇಷನ್ ಫಸ್ಟ್ ಕನ್ನಡ.